ಸರ್ವತೀರ್ಥಮಯಾ ವಿಪ್ರಾಹ ಸರ್ವದೇವಮಯಾಸ್ತಥಾ. ಸಮಸ್ತ ತೀರ್ಥಗಳ ಸೇವನೆಯಿಂದ ಏನು ಪುಣ್ಯವನ್ನು ಪಡೆಯಬಹುದೋ ಒಬ್ಬ ಬ್ರಾಹ್ಮಣನ ಬ್ರಹ್ಮಜ್ಞಾನಿಯ ಸೇವೆಯಿಂದಾಗಿ ಅಂತಹ ಪುಣ್ಯವನ್ನು ಪಡೆಯಬಹುದು. ಸರ್ವ ದೇವತೆಗಳನ್ನು ಆರಾಧಿಸುವುದಾದರೆ ಏನು ಫಲವನ್ನು ಪಡೆಯಬಹುದೋ ಒಬ್ಬ ಸದ್ಬ್ರಾಹ್ಮಣನ ಆರಾಧನೆಯನ್ನು ಮಾಡಿದ್ದಾದರೆ ಅಂತಹ ಫಲವನ್ನು ಪಡೆಯಬಹುದು. ನರಕೇ ಪತತಾಂ ಪುಂಸಾಂ ರಕ್ಷಿತಾರಃ ತ ಏವಹಿ. ಯಾವೊಬ್ಬ ವ್ಯಕ್ತಿ ಮಾಡಿದ ತಪ್ಪಿಗೆ ನರಕವಾಸವನ್ನು ಅನುಭವಿಸಬೇಕಾಗಿ ಬರುವಂತಹ ಸಂದರ್ಭ ಇರುತ್ತೆ, ಅಂತಹ ಸ್ಥಿತಿಯನ್ನು ಕೂಡ ತಪ್ಪಿಸಬಲ್ಲವರು ಇಂತಹ ಬ್ರಹ್ಮಜ್ಞಾನಿಗಳು. ಹಾಗಿರುವಾಗ ಇಂತಹ ಒಬ್ಬ ಬ್ರಾಹ್ಮಣ ಋಷಿಪುತ್ರನನ್ನು ಪಶೂನ್ ಕೃತ್ವ ಕೃಪಣಂ ಕಥಂ ರಕ್ಷಿತು ಮುತ್ಸಹೆ. ಅಂತಹ ಒಬ್ಬ ಬ್ರಹ್ಮಜ್ಞಾನಿಯನ್ನು ಅವರೊಂದಿಗೆ ಬಲಿ ನೀಡಿ ನನ್ನಂತಹ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ನಾನು ರಕ್ಷಿಸಿಕೊಳ್ಬೇಕು ಎಂದು ಬಯಸೋದಾದರೂ ಹೇಗೆ ಹೇಳು. ಅಹಂಜ ಬ್ರಾಹ್ಮಣಂ ಕುರ್ಯಾಂ ಪಶುಂ ನೈತದ್ಧಿ ಯುಜ್ಯತೆ. ಇದು ಯುಕ್ತವಾದದ್ದಲ್ಲ, ನಾ ಇದನ್ನು ಮಾಡೋದಿಲ್ಲ. ಹರಿಶ್ಚಂದ್ರ ಅಂತ ಇದ್ದಾನೆ, ವರಂ ರುಜಾಹಿ ಮರಣಂ ನ ಕಥಂಚಿತ್ ದ್ವಿಜಂ ಪಶುಂ. ಈ ರೋಗದಿಂದಲೇ ನನಗೆ ಸಾವು ಬಂದದ್ದಾದರೆ ಅದಾದರೂ ವಾಸಿ. ಈ ಬ್ರಾಹ್ಮಣನನ್ನು ಒಬ್ಬ ಋಷಿಪುತ್ರನನ್ನು ಬಲಿ ನೀಡಿ ರೋಗ ಪರಿಹಾರ ಮಾಡಿಕೊಂಡದ್ದಾದರೆ ಬರಬಹುದಾಗಿರುವಂತಹ ಪಾಪವನ್ನು ಹೇಗೆ ಪರಿಹರಿಸಿಕೊಳ್ಳಿ? ಖಂಡಿತ ಇದನ್ನು ಮಾಡಲಾರೆ. ತಸ್ಮಾ ಪುತ್ರತ್ವಂ ಬ್ರಾಹ್ಮಣೇನ ಸುಖಂ ಪ್ರಜಾ. ಹಾಗಾಗಿ ಈ ಬ್ರಾಹ್ಮಣನನ್ನು ಹಿಡ್ಕೊಂಡು ನೀನು ಹಾಗೆ ಸುಖವಾಗಿ ಹೊರಟು ಹೋಗು, ಇಂತಹ ಕಾರ್ಯಕ್ಕೆ ಮಾತ್ರ ನನ್ನನ್ನು ದೂಡಬೇಡ. ಈ ಹೊತ್ತಿಗೆ ಅಶರೀರವಾಣಿ ಒಂದು ಕೇಳಿಸ್ತಾ ಇದೆ. ಏತಸ್ಮಿನ್ನಂತರೇ ತತ್ರ ವಾಗ್ ಉವಾಚ ಅಶರೀರಿಣಿ. ಆಕಾಶದಲ್ಲೊಂದು ಮಾತು ಕೇಳ್ತಾ ಇದೆ. ಗೌತಮೀಂ ಗಚ್ಚ ರಾಜೇಂದ್ರ ಋತ್ವಿಗ್ಭಿಃ ಸಪರೋಹಿತಃ ಪಶುನಾ ವಿಪ್ರಪುತ್ರೇಣ ರೋಹಿತೇನ ಸುತೇನ ಚ. ಹರಿಶ್ಚಂದ್ರ, ಗೋದಾವರಿ ತೀರಕ್ಕೆ ಹೋಗು, ನಿನ್ನ ಋತ್ವಿಕ್ಗಳನ್ನೆಲ್ಲ ಕರ್ಕೊಂಡು ಹೋಗು, ಪುರೋಹಿತರನ್ನು ಕರೆದುಕೊಂಡು ಹೋಗು. ರೋಹಿತ ಇವತ್ತು ಯಾರನ್ನು ಪಶುವನ್ನ ಕರ್ಕೊಂಡು ಬಂದಿದ್ದಾನಲ್ಲ ಅವನನ್ನೂ ಕರ್ಕೊಂಡು ಹೋಗು, ನಿನ್ನ ಮಗನನ್ನೂ ಕರ್ಕೊಂಡು ಹೋಗು. ಯಾಗವನ್ನು ನೀನು ಮಾಡಬೇಕು, ಶುನಶ್ಶೇಪನನ್ನು ಬಲಿ ಕೊಡಬೇಕಾದದ್ದಿಲ್ಲ. ಶುನಶ್ಶೇಪನ ಬಲಿ ಇಲ್ಲದೇನೆ ಮಗನ ಸಹಿತವಾಗಿ ನಿನ್ನಲ್ಲಿ ಹೋಗಿ ಯಾಗವನ್ನಂತೂ ಮಾಡಬೇಕು, ಅದನ್ನು ಮಾಡು. ಹೀಗೆ ಅಶರೀರವಾಣಿ ನುಡಿತಾ ಇದೆ. ಕ್ರತು ಪೂರ್ಣೋ ಭವೇತ್ ತತ್ರ ತಸ್ಮಾದ್ಯಾಹಿ ಮಹಾಮತೆ. ಶುನಶ್ಶೇಪನ ಬಲಿ ಇಲ್ಲದೇನೆ ಯಾಗ ಪರಿಪೂರ್ಣವಾಗತ್ತೆ, ಹಾಗಾಗಿ ಹೋಗು. ಈ ಮಾತನ್ನು ಕೇಳಿರತಕ್ಕಂತಹ ಹರಿಶ್ಚಂದ್ರ ಭೂಪತಿ ವಿಶ್ವಾಮಿತ್ರರಿಂದ ಕೂಡಿಕೊಂಡು, ಪುರೋಹಿತರಾಗಿರತಕ್ಕಂಥ ವಸಿಷ್ಠರನ್ನು ಕೂಡಿಕೊಂಡು, ವಾಮದೇವ ಮೊದಲಾಗಿರತಕ್ಕಂಥ ಋಷಿಗಳು, ಇನ್ನೂ ಉಳಿದವರು ಅನೇಕ ಮಂದಿ, ಅವರನ್ನೆಲ್ಲ ಕಟ್ಟಿಕೊಂಡು ಈ ಗೋದಾವರಿ ತೀರಕ್ಕೆ ಬಂದ. ಯಜ್ಞ ದೀಕ್ಷಿತನಾದ. ವೇದಿ ಮಂಡಪ ಕುಂಡಾದಿ ಯೂಪ ಪಶ್ವಾದಿ ಚಾಕರೋದು. ಯಜ್ಞಕ್ಕೆ ಬೇಕಾಗಿರತಕ್ಕಂಥ ಏನೇನು ಸಾಧನೆಗಳು ಸಂಭಾರಗಳಿದ್ದಾವೋ ಅವನ್ನೆಲ್ಲ ಕೂಡಿಸಿಕೊಂಡ. ಯಜ್ಞ ಪ್ರಾರಂಭ ಆಯಿತು. ಶುನಶ್ಶೇಪನನ್ನು ಆ ಯೂಪಕ್ಕೆ ಪಶುಬಲಿಯನ್ನು ಕಟ್ಟುವಂತಹ ಯೂಪ ಏನಿದೆ ಅದಕ್ಕೆ ಬಂಧಿಸಿಟ್ಟಿದ್ದಾರೆ. ಮಂತ್ರಪುರಸ್ಸರವಾಗಿರತಕ್ಕಂಥ ನೀರಿನಿಂದ ಪ್ರೋಕ್ಷಿಸಿದ್ದು ಆಯಿತು. ವಿಶ್ವಾಮಿತ್ರರಂದರು, ದೇವಾನ್ ಋಷೀನ್ ಹರಿಶ್ಚಂದ್ರಂ ರೋಹಿತಂಜ ವಿಶೇಷತಃ ಅನುಜಾನಂತು ಇಮಂ ಸರ್ವೇ ಶುನಶ್ಶೇಪಂ ದ್ವಿಜೋತ್ತಮಂ. ಏಭ್ಯಸ್ತ್ವಯಂ ಹವಿರ್ದೇಯಃ ದೇವೇಭ್ಯೋ ಅಯಂ ಪೃಥಕ್ ಪೃಥಕ್ ಅನುಜಾನಂತು ತೇ ಸರ್ವೇ ಶುನಶ್ಶೇಪಂ ವಿಶೇಷತಃ. ವಸಾಭಿಃ ಲೋಮಭಿಃ ತ್ವಗ್ಭಿಃ ಮಾಂಸೈಃ ಸನ್ಮಂತ್ರಿತೈರ್ಮಖೆ ಅಗ್ನೌ ಹೋಷ್ಯಃ ಪಶುಶ್ಚಾಯಂ ಶುನಶ್ಶೇಪೋ ದ್ವಿಜೋತ್ತಮಃ. ವಪಾಸಿತಾಃ ಸ್ಯುಃ ವಿಪ್ರೇಂದ್ರಾಃ ತೇ ಸರ್ವೇ ಅನುಮನ್ಯತ ಮಾಂ. ಗೌತಮೀಂ ಯಾಂತು ವಿಪ್ರೇಂದ್ರಾಃ ಸ್ನಾತ್ವಾ ದೇವಾನ್ ಪೃಥಕ್ ಪೃಥಕ್. ಮಂತ್ರೈಃ ಸ್ತೋತ್ರೈಃ ಸ್ತುವಂತಸ್ತೆ ಮುದೈ ಯಾಂತು ಶಿವೇರತಾಃ. ಏನಂ ರಕ್ಷಂತು ಮುನಯಃ ದೇವಾಶ್ಚ ಹವಿಷೋ ಭುಜಃ. ವಿಶ್ವಾಮಿತ್ರ ಮಹರ್ಷಿಗಳು
ಯೂಪಸ್ತಂಭದಲ್ಲಿ ಬದ್ಧನಾಗಿರತಕ್ಕಂತಹ ಶುನಶ್ಯೇಪನನ್ನು ಇಟ್ಟುಕೊಂಡು ಅಂತ ಇದ್ದಾರೆ. ಎಲ್ಲರೂ ಕೂಡ ಘೋಷಣೆ ಹೊರಡಿಸ್ತಾ ಇದ್ದಾರೆ. ಶುನಶ್ಯೇಪನ ವಧೆ ಇಲ್ಲದಂತೆ ಈ ಯಜ್ಞ ಸಾಂಗವಾಗಿ ನೆರವೇರುವಂತೆ ಎಲ್ಲ ದೇವತೆಗಳು, ಋಷಿಗಳು, ಮುನಿಗಳು ನೆರೆದಿರತಕ್ಕಂತಹ ಸಭಾಸದರೆಲ್ಲರೂ ಕೂಡ ಅನುಮೋದನೆ ಮಾಡಬೇಕು. ತಥೇತ್ಯೂಚುಶ್ಚ ಮುನಯಃ ಮೇನೆ ಚ ನೃಪಸತ್ತಮಃ. ಎಲ್ಲರೂ ಕೂಡ ತಥಾಸ್ತು ಅಂತ ಹೇಳಿಕೊಂಡು ಒಪ್ಪಿಗೆ ನೀಡಿದರು. ಶುನಶ್ಯೇಪ ಗಂಗಾ ಸ್ನಾನ ಮಾಡಿ ಬಂದ. ಎಲ್ಲ ದೇವತೆಗಳನ್ನು, ಅಲ್ಲಿರತಕ್ಕಂತಹ ಸುರಗಣರನ್ನು, ಋಷಿಮುನಿಗಳನ್ನೆಲ್ಲ ಪೂಜಿಸಿದ. ದೇವತೆಗಳಂದರು, ಕ್ರತುಪೂರ್ಣೋ ಭವತ್ವೇಷ ಶುನಶ್ಯೇಪ ವಧಂ ವಿನಾ. ವಿಶ್ವಾಮಿತ್ರ ಮಹರ್ಷಿಗಳು ದೇವತೆಗಳಿಗೆ ಅನುಮತಿಯನ್ನು ಕೇಳ್ತಾ ಇದ್ದಾರೆ. ದೇವತೆಗಳು ಪ್ರತಿಯಾಗಿ ತಾವು ಅನುಮತಿ ನೀಡ್ತಾ ಇದ್ದಾರೆ. ಶುನಶ್ಯೇಪ ವಧಂ ವಿನಾ ಭವತ್ವೇಷ ಕ್ರತು ಪೂರ್ಣ. ಶುನಶ್ಯೇಪನ ಮರಣ ಬಲಿ ಇಲ್ಲದೇನೆ ಯಜ್ಞ ಪರಿಪೂರ್ಣವಾಗಲಿ. ಉಳಿದ ದೇವತೆಗಳಂದರು ಅಷ್ಟೇ ಅಲ್ಲ, ವಿಶೇಷೇಣಾದ ವರುಣಶ್ಚ ಅವತದ್ದ ನೃಪಸತ್ತಮಂ. ವರುಣನೂ ಅಲ್ಲಿ ಬಂದಿದ್ದ. ಯಾವ ವರುಣ ಹರಿಶ್ಚಂದ್ರನಲ್ಲಿ ಈ ಮನುಷ್ಯನನ್ನೇ ಪಶುವನ್ನಾಗಿ ಮಾಡಬೇಕಾಗಿರತಕ್ಕಂಥ ಯಜ್ಞವನ್ನು ಮಾಡಬೇಕು ಅಂತ ಬಯಸಿದ್ದನು ಹರಿಶ್ಚಂದ್ರನಿಂದ, ಅಂತಹ ವರುಣನೇ ಅಂದ ಶುನಶ್ಯೇಪನ ವರ್ಣ ಇಲ್ಲದೇನೆ, ಬಲಿ ಇಲ್ಲದೇನೆ ಯಜ್ಞ ಪರಿಪೂರ್ಣವಾಗಲಿ. ಯಜ್ಞ ಪರಿಪೂರ್ಣವಾಯಿತು. ದೇವಾನಾಂಚ ಪ್ರಸಾದೇನ ಮುನೀನಾಂಚ ಪ್ರಸಾದತಃ ತೀರ್ಥಸ್ಥಿತು ಪ್ರಸಾದೇನ ರಾಜ್ಞ ಪೂರ್ಣೋ ಅಭವತ್ ಕ್ರತು. ದೇವತೆಗಳ ಅನುಗ್ರಹ, ಋಷಿಮುನಿಗಳ ಅನುಗ್ರಹ, ಆ ತೀರ್ಥದ ಅನುಗ್ರಹ, ಗೋದಾವರಿ ತೀರ್ಥದ ಅನುಗ್ರಹದಿಂದಾಗಿ ಯಜ್ಞ ಪರಿಪೂರ್ಣವಾಯಿತು. ವಿಶ್ವಾಮಿತ್ರ ಶುನಶ್ಯೇಪನನ್ನು ತುಂಬಿದ ಸಭೆಯಲ್ಲಿ ಗೌರವಿಸ್ತಾ ಇದ್ದಾನೆ. ಏನು ಗೌರವಿಸಿದ? ಅಕರೋದ ಆತ್ಮನಃ ಪುತ್ರಂ ಪೂಜಯಿತ್ವಾ ಸ್ವರಾಂತಿಗೆ. ದೇವತೆಗಳ ಮುಂಭಾಗದಲ್ಲಿ ಅವನನ್ನು, ನಿನ್ನನ್ನು ನಾನು ಮಗನನ್ನಾಗಿ ಸ್ವೀಕಾರ ಮಾಡಿದ್ದೇನೆ, ಜ್ಯೇಷ್ಠ ಪುತ್ರನನ್ನಾಗಿ ಸ್ವೀಕಾರ ಮಾಡಿದ್ದೇನೆ ಅಂತ ಹೇಳಿಕೊಂಡು ವಿಶ್ವಾಮಿತ್ರ ಮಹರ್ಷಿಗಳು ತುಂಬಿದ ಸಭೆಯಲ್ಲಿ ಶುನಶ್ಯೇಪನನ್ನು ಮಗನನ್ನಾಗಿ ಸ್ವೀಕರಿಸ್ತಾ ಇದ್ದಾರೆ. ಜ್ಯೇಷ್ಠಂ ಜಗಾರ ಪುತ್ರಾಣಂ. ಅಷ್ಟು ಹೊತ್ತಿಗಾಗಲೇ ವಿಶ್ವಾಮಿತ್ರ ಮಹರ್ಷಿಗಳಿಗೆ ಅನೇಕ ಮಂದಿ ಪುತ್ರರಿದ್ದರು ಅಂತ ಇದ್ದಾರೆ. ಇವತ್ತು ಎಲ್ಲರಿಗೂ ಹಿರಿಯನಾಗಿರ್ತಕ್ಕಂಥ ಮಗ ಇವನು ಅಂತ ನಾನು ಇವನನ್ನು ಸ್ವೀಕರಿಸ್ತಾ ಇದ್ದೇನೆ. ವಿಶ್ವಾಮಿತ್ರ ಮಹರ್ಷಿಗಳು ಹೀಗೆ ಘೋಷಿಸಿದರು. ಆದರೆ ವಿಶ್ವಾಮಿತ್ರರ ಮಕ್ಕಳೇ ಅನೇಕ ಮಂದಿ ಇದನ್ನು ವಿರೋಧಿಸ್ತಾ ಇದ್ದಾರೆ. ಔರಸ ಪುತ್ರರಾಗಿರತಕ್ಕಂತಹ ನಾವು, ಹಿರಿಯ ಪುತ್ರರಾಗಿ ನಾವು ಇರುವಾಗ ಯಾರೋ ಒಬ್ಬ ಕ್ರಯಕ್ಕೆ ತಂದಿರತಕ್ಕಂತಹ ಒಬ್ಬ ವ್ಯಕ್ತಿಯನ್ನು ನನ್ನ ಹಿರಿಯ ಪುತ್ರ, ನೀವು ಎಲ್ಲರೂ ಕೂಡ ಅವನನ್ನು ಅಣ್ಣ ಎಂಬುದಾಗಿ ಭಾವಿಸಬೇಕು ಅಂತ ಹೇಳ್ತಾ ಇದ್ದಿ, ನಾವು ಇದನ್ನು ಒಪ್ಪೋದಿಲ್ಲ ಅಂತ ಅಪ್ಪನ ಮಾತನ್ನು ಮಕ್ಕಳು ಧಿಕ್ಕರಿಸಿದರು. ವಿಶ್ವಾಮಿತ್ರ ಮಹರ್ಷಿಗಳು ಅವರಿಗೆ ಶಪಿಸಿಬಿಟ್ರು. ಜ್ಯೈಷ್ಠ್ಯಂ ಯೇ ಮೇನಿರೇ ಪುತ್ರಾಹ ಪೂಜೆಯ ಮಾಸತಾನ್ ಸುತಾನ್. ನೀವು ಸತ್ತೇ ಹೋಗಿಂದು ಶಪಿಸಿಬಿಟ್ರು ವಿಶ್ವಾಮಿತ್ರರು. ಇನ್ನು ಯಾರು ಒಪ್ಪಿದ್ದಾರೆ, ಶುನಶ್ಯೇಪನ ಹಿರಿತನವನ್ನು ಯಾರು ಒಪ್ಪಿದ್ದಾರೆ ಅವರನ್ನೆಲ್ಲರೂ ಕೂಡ ಅನುಮೋದಿಸಿದರು. ಇಂತಹ ಘಟನೆ ಗೋದಾವರಿ ತೀರದ ಯಾವ ಕ್ಷೇತ್ರದಲ್ಲಿ ಸ್ಥಳದಲ್ಲಿ ನಡೆಯಿತೋ, ಏತತ್ಸರ್ವಂ ಯತ್ರ ವೃತ್ತಂ ಗೌತಮ್ಯಾ ದಕ್ಷಿಣೇ ತಟೆ ತತ್ರ ತೀರ್ಥಾನಿ ಪುಣ್ಯಾನಿ ವಿಖ್ಯಾತಾನಿ ಸುರಾದಿಭಿಃ. ಈ ಎಲ್ಲ ದೇವತೆಗಳ ಹೆಸರಿನಿಂದಾಗಿ ಆ ಗೋದಾವರಿ ತೀರದ ಈ ಕ್ಷೇತ್ರ ಅದು ಪ್ರಸಿದ್ಧವಾಯಿತು. ವರೇಣ ಮುನಿಶಾರ್ದೂಲ ತದೇತತ್ ಕಥಿತಂ ಮಯಾ. ಹರಿಶ್ಚಂದ್ರ ತೀರ್ಥ, ಶುನಶ್ಯೇಪ ತೀರ್ಥ, ವಿಶ್ವಾಮಿತ್ರ ತೀರ್ಥ, ರೋಹಿತ ತೀರ್ಥ, ಇಂತಹ ಅನೇಕ ಹೆಸರುಗಳಿಂದಾಗಿ ಆ ತೀರ್ಥ ಪ್ರಸಿದ್ಧವಾಯಿತು. ಅದರ ಫಲವನ್ನು ಹೇಳ್ತಾ ಇದ್ದಾರೆ. ಯಾರು ಅಲ್ಲಿ ಸ್ನಾನ, ದಾನ, ಕೀರ್ತನಾದಿಗಳನ್ನು ಮಾಡ್ತಾ ಇದ್ದಾರೋ ಅಪುತ್ರ ಪುತ್ರಮಾಪ್ನೋತಿ ಯಚ್ಚಾನ್ಯನ್ ಮನಸ ಪ್ರಿಯಂ. ಯಾರಿಗೆ ಸತ್ಸಂತತಿ ಇಲ್ಲೋ ಅವರ ಸತ್ಸಂತತಿಯನ್ನು ಪಡೀತಾರೆ ಅಂತ ಹೇಳಿಕೊಂಡು ಅದರ ಫಲಶ್ರುತಿಯನ್ನು ತೋರಿಸ್ತಾ ಇದ್ದಾರೆ.
ಶ್ರೀಮದ್ ಆಚಾರ್ಯರು ಇಂತಹ ವಾಕ್ಯಗಳನ್ನು ಉಲ್ಲೇಖಿಸಿ ಹೇಳ್ತಾ ಇದ್ದಾರೆ. ಸತ್ತದಿ ಇಲ್ಲದವರಿಗೆ ಉತ್ತಮ ಲೋಕಪ್ರಾಪ್ತಿ ಆಗುವುದಿಲ್ಲ ಅನ್ನತಕ್ಕಂಥ ಮಾತುಗಳು ಅಲ್ಲಲ್ಲಿ ಕೇಳಿಬರ್ತಾ ಇದ್ದಾವೆ. ಎಲ್ಲಿ ಕೇಳಿಬರ್ತಾ ಇದ್ದಾವೋ ಅದರ ಅಭಿಪ್ರಾಯ ಹೀಗೆ: ಮಕ್ಕಳಿಲ್ಲದೇನೂ ಕೂಡ ಅನೇಕ ಮಂದಿ ತಮ್ಮ ವ್ಯಕ್ತಿಗತವಾಗಿರತಕ್ಕಂಥ ವೈಯಕ್ತಿಕ ಸಾಧನೆಯಿಂದ ಸಾಮಾನ್ಯ ಸ್ವರ್ಗಾದಿಗಳಲ್ಲ ಮೋಕ್ಷವನ್ನೇ ಪಡೆದವರೂ ಇದ್ದಾರೆ. ಹಾಗಾಗಿ ಈ ಮಾತುಗಳಿಗೆ ಮಕ್ಕಳು ಬೇಕೇ ಬೇಕು ಅನ್ನೋದು ಅರ್ಥ ಅಲ್ಲ. ಹರಿಶ್ಚಂದ್ರ ಭೂಪತಿ, ಪಾಂಡು ಮಹಾರಾಜ ಇವರೆಲ್ಲ ಅವರ ಸಂತತಿ ಮುಂದೆ ಅಗತ್ಯವಾಗಿ ಬೆಳಿಬೇಕಾದದ್ದಿದೆ. ಆ ಮಕ್ಕಳ ಮೂಲಕ ಲೋಕಕ್ಕೆ ಹಿತವಾಗಬೇಕಾದದ್ದಿದೆ. ಹಾಗಾಗಿ ಅವರ ಭೂಮಿಗೆ ಆಗಮನ ಅದು ಇದೇ ಉದ್ದೇಶದಿಂದ ಇದ್ದಲ್ಲಿ ಅವರ ಹುಟ್ಟಿನ ಉದ್ದೇಶ ಪರಿಪೂರ್ಣ ಆಗದವರು ಹೊರಡು ಹೋದರು ಅಂತಂದರೆ ಅವರಿಗೆ ಸದ್ಗತಿ ಆಗೋದಿಲ್ಲ. ಯಾರು ಯಾವ ಕಾರ್ಯಕ್ಕೋಸ್ಕರ ಈ ಭೂಮಿ ಮೇಲೆ ಹುಟ್ಟಿ ಬಂದವರಿದ್ದಾರೋ ಆ ಕಾರ್ಯವನ್ನು ಪೂರೈಸಿದವರು ಹೋದಲ್ಲಿ ಅವರಿಗೆ ಸದ್ಗತಿ ಇಲ್ಲ. ಈ ಹಿನ್ನೆಲೆಯಲ್ಲಿ ಋಷಿಮುನಿಗಳು ನಿನಗೆ ಸಂತತಿ ಇಲ್ಲ, ಆದ್ದರಿಂದಾಗಿ ಸದ್ಗತಿ ಆಗೋದಿಲ್ಲ, ಮಕ್ಕಳನ್ನು ಪಡೆ ಅಂತ ಹೇಳಿಕೊಂಡು ಹೇಳ್ತಾರಷ್ಟೇ ಹೊರತು ಮಕ್ಕಳನ್ನು ಪಡೆಯೋದೇ ಮುಖ್ಯ ಉದ್ದೇಶ ಅಲ್ಲ ಅನ್ನೋದನ್ನು, ಯಾಕೆ ಮಕ್ಕಳು ಇಲ್ಲದೇನೂ ಕೂಡ ಕೇವಲ ತಮ್ಮ ವೈಯಕ್ತಿಕ ಸಾಧನೆಯಿಂದ ಉತ್ತಮವಾಗಿರುವ ಲೋಕ ಸ್ವರ್ಗಾದಿ ಲೋಕಗಳನ್ನು ಪಡೆದವರು ಇದ್ದಾರೆ, ಮೋಕ್ಷವನ್ನೇ ಪಡೆದವರು ಇದ್ದಾರೆ.